ಹಾಯ್, ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನ ಹೇಳ್ತೀನಿ. ಅದೇ ಒಂದು ಮಾತು, ಕಾನೂನು ಅಂದರೆ ಏನು, ಯಾಕೆ ರಚನೆ ಮಾಡಿದ್ದಾರೆ ಅಂತ ನಾವೆಲ್ಲರೂ ಕೂಡ ಮೊದಲು ತಿಳ್ಕೊಳ್ಳುವ. ಅದೇ ಥರ ನಾವು ಇಷ್ಟು ವರ್ಷಗಳ ಕಾಲ, ಅಂದರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ವರ್ಷಗಳಾದರೂ ಕೂಡ ನಾವೆಲ್ಲರೂ ಆ ಕಾನೂನು ಎನ್ನುವ ತಾಯಿಯ ಕೈ ಹಿಡಿದಿದ್ದೀವಿ ಅಲ್ವಾ. ಆ ಚೌಕಟ್ಟಿನಲ್ಲೇ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ, ಕಾನೂನು ಅಂತ ಬದುಕ್ತೀವಿ. ಅದಕ್ಕೆ 3 ಅಂಗಗಳು. ಕಾನೂನು ಅಂದರೆ ನಮ್ಮ ಸಂರಕ್ಷಣೆ ಅಂತ. ಆ ಕಾನೂನು ನಮ್ಮನ್ನು ಸಂರಕ್ಷಣೆ ಮಾಡೋ ಅದಕ್ಕೆ 3 ಅಂಗಗಳಿದೆ. ಒಂದು ಕಾನೂನು, ಎರಡನೇದು ರಾಜಕಾರಣಿಗಳು, ಮೂರನೇದು ಅಧಿಕಾರಿಗಳು. ಅಂದರೆ ಇದಕ್ಕೆ 3 ಅಂಗಗಳು. ನಮ್ಮ ಸಂರಕ್ಷಣೆ ಎನ್ನುವ ಕಾನೂನಿಗೆ 3 ಅಂಗಗಳಿದೆ. ಒಂದು ಬರವಣಿಗೆ, ಅದನ್ನು ನಡೆಸುವಂಥವರು ಮತ್ತು ಪಾಲನೆ ಮಾಡುವಂಥವರು. ಅಂದರೆ 3 ಸ್ಟೆಪ್ಪಲ್ಲಿ ನಮಗೆ ಕಾನೂನಿನ ಸಂರಕ್ಷಣೆ ಸಿಗುತ್ತೆ ಅಂತ ಹೇಳ್ತಾರೆ. ಒಂದು ಉದಾಹರಣೆ ಹೇಳ್ತೀನಿ. ಒಂದು ರಸ್ತೆ ನಾವು ನಿರ್ಮಿಸಿ ಒಂದಷ್ಟು ವರ್ಷಗಳ ಕಾಲದಾಗ ಆ ರಸ್ತೆ ಸಂಪೂರ್ಣವಾಗಿ ಹದಗೆಡುತ್ತೆ. ಹಂಗಂತ ನಾವು ಹೇಳಿ ಅದು ನಮ್ಮ ಹಿರಿಕರು ಮಾಡಿದ್ದು, ಅದು ಮೊದಲನೇ ರೋಡು, ಅದನ್ನು ಯಾವತ್ತೂ ಇದು ಮಾಡಬಾರ್ದು ಅಂತ ಅದೇ ರೋಡಲ್ಲಿ ನಾವು ಓಡಾಡಿದ್ರೆ ಏನಾಗುತ್ತೆ, ನಮ್ಮ ಬದುಕಲ್ಲಿ ಪ್ರಾಬ್ಲಮ್ಗಳು ಜಾಸ್ತಿ ಬರುತ್ತೆ. ಅಂದರೆ ಓಡಾಡುವ ಗಾಡಿಗಳಿಗೂ ತೊಂದರೆ ಆಗುತ್ತೆ, ಅಲ್ಲಿ ಓಡಾಡುವಂಥ ಮನುಷ್ಯರಿಗೂ ಕೂಡ ಓಡಾಡುತ್ತೆ, ಎಷ್ಟೋ ಜೀವಗಳು ಬಲಿದಾನ ಕೂಡ ಆಗುತ್ತೆ. ಅಂದರೆ ರಸ್ತೆ ದುರಸ್ತಿಗೆ ಬಂದಾಗ ಆ ರೋಡಲ್ಲಿ ಹೋಗುವಂಥ ಪ್ರಯಾಣಿಕರಿಗೂ ಕೂಡ ಅಷ್ಟೇ ಕಷ್ಟ ಆಗುತ್ತೆ. ಅದೇ ಥರ ಕಾನೂನು ರಚನೆ ಮಾಡಿ ಒಂದಷ್ಟು ವರ್ಷಗಳಾದಾಗ ಆ ಕಾನೂನಿನಲ್ಲಿ ಏನಾದರೂ ಕುಂದು ಕೊರತೆಗಳಿದ್ದಕ್ಕೆ ಅದನ್ನು ಬದಲಾಯಿಸೋದು ಕೂಡ ಪ್ರತಿಯೊಬ್ಬರ ಕರ್ತವ್ಯ ಆಗಿರುತ್ತೆ. ಅಂದರೆ ಕಾನೂನು ಒಬ್ಬ ರಚನೆ ಮಾಡುವ ವಿಚಾರ ಅಲ್ಲ, ಅದು ಪ್ರತಿಯೊಬ್ಬರ ಬದುಕಾಗಿರುತ್ತೆ. ಅದರಿಂದ ಯಾರೋ ಒಬ್ಬರು ಮಾಡಿದ ಕಾನೂನಿಗಿಂತ ಪ್ರತಿಯೊಬ್ಬರು ಸೇರಿ ಒಂದು ಕಾನೂನು ರಚನೆ ಮಾಡಬೇಕಾಗುತ್ತೆ. ಯಾಕೆ ಅಂದರೆ ಈಗ ಇವರ ಕಾನೂನು ಯಾಕೆ ನಮ್ಮ ಸಂರಕ್ಷಣೆಗೆ ಅಂತ ಏನು ಕಾನೂನು ಅಂತ ಹೇಳಿದೆ, ಅದೇ ಇಲ್ಲ. ಈಗ ಕಾನೂನಲ್ಲಿ ಸಂರಕ್ಷಣೆ ಅನ್ನೋದಿಲ್ಲ. ಯಾಕೆಂದರೆ ನಮ್ಮ ಸರ್ಕಾರ ಯಾವ ರೀತಿ ಕಟ್ಟಿದ್ರು, ಏನು ಕಟ್ಟಿದ್ರು ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತು. ಯಾಕೆಂದರೆ ಬ್ರಿಟಿಷರು ನಮ್ಮ ದೇಶ ಬಿಟ್ಟು ಹೋದಂಥ ಸಮಯದಲ್ಲಿ ಇನ್ನು ಯಾವತ್ತೂ ಕೂಡ ನಮ್ಮ ದೇಶನ ಯಾರು ಆಳಬಾರ್ದು ಅನ್ನೋ ಕಾರಣಕ್ಕೆ ಸರ್ಕಾರನ ರಚನೆ ಮಾಡ್ತಾರೆ. ಒಂದಷ್ಟು ಜನ ರಾಜಕಾರಣಿಗಳನ್ನ ರಚನೆ ಮಾಡ್ತಾರೆ, ಒಂದಷ್ಟು ಜನ ಅಧಿಕಾರಿಗಳನ್ನ ಕೂಡ ರಚನೆ ಮಾಡ್ತಾರೆ. ಈ ರಚನೆ ಮಾಡಿದಾಗ ಸಾಮಾನ್ಯರಿಗೆ ಏನು ಕೆಲಸ ಅಂದರೆ, ಇವರ ಸಂರಕ್ಷಣೆಯನ್ನು ನಾವು ಮಾಡಿದ್ರೆ ಅವರು ನಮ್ಮನ್ನು ಸಂರಕ್ಷಿಸುತ್ತಾರೆ ಎನ್ನುವ ಒಂದು ಸೇತುವೆ ಆಗಿ, ಒಂದು ಅಡಾಪ್ಟೆಡ್ ಬದುಕು. ಅಂದರೆ ನಾವು ಅವ್ರಿಗೂ ಹೆಲ್ಪ್ ಮಾಡಬೇಕು, ಅವ್ರು ನಮಗೂ ಹೆಲ್ಪ್ ಮಾಡಬೇಕು, ಇಬ್ಬರು ಸೇರಿದರೆ ಬದುಕು ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಕಾನೂನನ್ನ ರಚನೆ ಮಾಡ್ತಾರೆ. ಅಂದರೆ ಕಾನೂನನ್ನ ಪ್ರತಿಯೊಬ್ಬರು ಯಾವ ರೀತಿ ಬದುಕಬೇಕು, ಯಾವ್ಯಾವ ರೀತಿ ನೀತಿ ದೃಷ್ಟಿಕೋನಗಳಲ್ಲಿ ಬದುಕಬೇಕು ಅನ್ನೋದು ಕಾನೂನು ಹೇಳುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೆ ಯಾವ ರೀತಿ ಸಂರಕ್ಷಣೆ ಕೊಡಬೇಕು ಅನ್ನೋದನ್ನ ಅಧಿಕಾರಿಗಳು ತಿಳಿಸ್ತಾರೆ, ರಾಜಕಾರಣಿಗಳು ತಿಳಿಸ್ತಾರೆ. ಯಾರು ಏನೇನು ಮಾಡ್ತಾಯಿದ್ರೆ ಅವ್ರಿಗೆ ಏನು ಕೊಡಬೇಕು ಅನ್ನೋದನ್ನ ಅಧಿಕಾರಿಗಳು ಡಿಸೈಡ್ ಮಾಡ್ತಾರೆ. ಅಂದರೆ 3 ರೀತಿಯ ವರ್ತನೆಯಿಂದ ಸಾಮಾನ್ಯನು ಉತ್ತಮನಾಗ್ತಾನೆ ಎನ್ನುವ ನಂಬಿಕೆಗೋಸ್ಕರ ಈ ಕಾನೂನನ್ನ ರಚನೆ ಮಾಡಿದೆ. ಅದೇ ಥರ ಈ ಅಧಿಕಾರಿಗಳು, ರಾಜಕಾರಣಿಗಳು ಬದುಕಬೇಕು ಅಂದರೆ ಸಾಮಾನ್ಯನಾದ ಪ್ರತಿಯೊಂದು ಪ್ರಜೆಯೂ ಕೂಡ ತಾನು ತಗೊಳ್ಳುವಂಥ ಆಹಾರದಲ್ಲಿ ಟ್ಯಾಕ್ಸ್ ಅಂತ ನಾವು ಕರಿತೀವಿ. ವಾಟ್ ಈಸ್ ದ ಮೀನಿಂಗ್ ಆಫ್ ಟ್ಯಾಕ್ಸ್ ಅಂದರೆ, ದಟ್ ಈಸ್ ಮೈ ಸೆಲ್ಫ್ ಪ್ರೊಟೆಕ್ಷನ್. ನನ್ನ ಆತ್ಮ ಸಂರಕ್ಷಣೆಗೋಸ್ಕರ ನಾನು ದುಡಿದ ದುಡ್ಡಲ್ಲಿ ನಿಮಗೆ ಒಂದು ಪಾಲು ಕೊಡ್ತೀನಿ. ನಾನು ಬದುಕಕ್ಕೆ ನಾನು ತಗೊಳ್ಳೋ ಆಹಾರದಲ್ಲಿ ನಿಮಗೂ ಕೂಡ ಒಂದು ಪಾಲು. ಆ ಪಾಲನ್ನ ನೀವು ತಗೊಂಡು ದೇಶದಲ್ಲಿರುವಂಥ ಜನಗಳನ್ನ, ನಮ್ಮ ದೇಶದಲ್ಲಿರುವ ಪ್ರತಿಯೊಂದು ಹಳ್ಳಿಗಳನ್ನ ಅಭಿವೃದ್ಧಿಪಡಿಸಬೇಕಾಗಿರೋದು ಕಾನೂನು. ಆದರೆ ಈಗ ಕಾನೂನು ಯಾವ ರೀತಿ ಇದೆ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತು. ನೀವು ಅವ್ರ ಕೆಳಗಡೆ ಇದ್ದೀವೋ, ಅವ್ರು ನಮ್ಮ ಕೆಳಗಡೆ ಇದ್ದಾರೋ, ಅಥವಾ ಅವ್ರು ಯಾಕಿದ್ದಾರೆ, ಅಥವಾ ನಾವು ಯಾಕೆ ಇದ್ದೀವಿ ಅಂತ ಗೊತ್ತೇ ಆಗಲ್ಲ. ಯಾಕೆಂದರೆ ಈಗ ಒಬ್ಬ ಸ್ಟೇಷನ್ಗೆ ಏನೋ ಮಾಡಿದೆ ಅಂತ ಕೇಳ್ತಾರೆ. ಸ್ಟೇಷನ್ಗೆ ಹೋದರೆ ಒಬ್ಬ ಪೊಲೀಸರು ಯಾಕೋ ಅಂತ ಕೇಳ್ತಾರೆ. ಆಗ ನಾವೇನು ಅಮಾಯಕರು ಅವ್ರ ಕೆಳಗಡೆ ಇದ್ದೀವ, ಅಥವಾ ಅವ್ರಿಗೆ ನಾವು ಅವ್ರ ಕೈ ಬಲೆಯಲ್ಲಿ ಇಟ್ಕೊಂಡಿದ್ದಾರೆ ನಮ್ಮ ಅಂತ ಅನಿಸುತ್ತೆ.
ಅದೇ ನಾವು ಕೇಳಂಗಿಲ್ಲ, ಏನೋ ಯಾಕೋ ಯಾಕೋ ಹಂಗೆ ಕೇಳ್ತೀಯ ಅಂತ ಕೇಳಂಗಿಲ್ಲ, ನಾನು ಪೊಲೀಸ್ ಅಂತ ಹೇಳ್ತಾರೆ. ಎಷ್ಟು ಕರ್ಮಕಾಂಡ ಇದೆ ಅಂತಂದರೆ, ನಮ್ಮ ಜಮೀನಿನಲ್ಲಿ ಯಾರಾದರೂ ನಾವು ಕೊಡೋ ಹಣಕ್ಕೆ ದುಡಿಯೋಕ್ಕೆ ಬಂದರೆ ಅವರು ಶ್ರದ್ಧೆ, ಭಕ್ತಿ ಮತ್ತು ಪ್ರೀತಿನ ತೋರಿಸ್ತಾರೆ ನಮಗೆ. ಅದೇ ಥರ ನಮ್ಮ ದೇಶದಲ್ಲಿರೋ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ನಾವು ಕೊಡುವಂತಹ ಹಣದಲ್ಲಿ ನಮ್ಮನ್ನು ಸಂರಕ್ಷಣೆ ಮಾಡ್ತಾ ಇಲ್ಲ ಅಂದರೆ ಈ ಕಾನೂನು ಮತ್ತು ಈ ರಾಜಕಾರಣಿಗಳ ಅವಶ್ಯಕತೆ ನಮಗಿಲ್ಲ ಅಂತ ಅರ್ಥ. ಹಾಗೆ ಈ ಕಾನೂನು, ಯಾಕೆಂದರೆ ಈ ಕಾನೂನಲ್ಲಿ ಏನಿದೆ ಅಂತ ನೀವು ತಿಳ್ಕೊಂಡ್ರೆ ನಿಜವಾಗ್ಲೂ ಭಯ ಬಿದ್ದುಬಿಡ್ತೇವೆ. ನೀವೆಲ್ಲ IPC ಕಾನೂನು ತಿಳ್ಕೊಂಡು ನೀವೆಲ್ಲರೂ ನಮ್ಮ ದೇಶನ ಕಾಪಾಡುತ್ತೆ, ಅದು ನಮ್ಮೆಲ್ಲರನ್ನ ನಡೆಸುತ್ತೆ ಅಂತ ನೀವು ತಿಳ್ಕೊಂಡಿದ್ದೀರಾ. ಆದರೆ ಇದು ಒಂದು ದೊಡ್ಡ ಗೇಮ್. ಇದು ಯಾವ ಥರ ಗೇಮ್ ಅಂದರೆ, ನಮ್ಮ ದೇಶದಲ್ಲಿ ರಾಜಕಾರಣನ ನಿರ್ಮಿಸಿದಾಗ ಅಧಿಕಾರ ಯಾವತ್ತೂ ನಮ್ಮ ವಂಶನ ಬಿಟ್ಟು ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕಾನೂನನ್ನು ರಚನೆ ಮಾಡ್ತಾ ಇದ್ದಾರೆ. ಅದು ಅವ್ರನ್ನ ಮಾತ್ರ ಕಾಪಾಡುತ್ತೆ. ಅಧಿಕಾರ, ಬಲ, ಹಣ, ಆಸ್ತಿ, ಅಂತಸ್ತಿರೋರನ್ನ ಮಾತ್ರ ಕಾಪಾಡುತ್ತೆ. ನಮ್ಮ ಈ ಕಾನೂನು ಸರ್ವರನ್ನ ಸಮಾನವಾಗಿ ಕಾಣಲ್ಲ. ಯಾಕಂದರೆ ನಮ್ಮ IPC ಕಾನೂನಲ್ಲಿ ಮೊದಲನೇದಾಗಿ ಎಲ್ಲರಿಗಿರೋದು ಎಲ್ಲರೂ ಸಮಾನರು. ಈ ಕಾನೂನಿನ ಪ್ರಕಾರ ಎಲ್ಲರೂ ಸಮಾನರು. ಯಾರೇ ಯಾವುದೇ ತಪ್ಪು ಮಾಡಿದ್ರು, ಯಾವ ಜಾಗದಲ್ಲಿದ್ದರೂ ಕೂಡ, ಎಷ್ಟೇ ದೊಡ್ಡ ಅಧಿಕಾರಿ ಇದ್ದರೂ ಕೂಡ, ಶ್ರೀಮಂತ ಇದ್ದರೂ ಕೂಡ ಶಿಕ್ಷೆ ಆಗುತ್ತೆ ಅಂತ ಹೇಳ್ತೆ. ಆದರೆ ನಿಮಗೆ ಗೊತ್ತು, ನಮ್ಮ ದೇಶದಲ್ಲಿರುವ ಕಾನೂನಲ್ಲಿ ಯಾರಿಗೆ ಶಿಕ್ಷೆ ಆಗುತ್ತೆ, ಯಾರಿಗೆ ಶಿಕ್ಷೆ ಆಗಲ್ಲ ಅನ್ನೋದು ನಿಮಗೆಷ್ಟೇ ಗೊತ್ತು. ಅದೇ ಥರ ನಾನು ಕಾನೂನು ಜೊತೆನೇ ಒಂದಷ್ಟು ವರ್ಷಗಳ ಕಾಲ ಇದ್ದೇನೆ, ಅದು ತಿಳ್ಕೊಂಡಿದ್ದೀನಿ. ಕಾನೂನು ಮಾತ್ರ ಅಲ್ಲ, ಈ ಪ್ರಪಂಚದಲ್ಲಿ ನಡೆಯುವಂಥ ಪ್ರತಿಯೊಂದು ಅನ್ಯಾಯನ ಎಲ್ಲ ಜಾಗದಲ್ಲೇ ನಿಂತು ನಾನು ತಿಳ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಭಾಷೆ ಕೊಡ್ತೀನಿ. ನಿಮ್ಮೆಲ್ಲರ ಸಾಥ್ ಕೊಡಿ. ಈ ಜಗತ್ತಲ್ಲೇ ಯಾರು ಒಬ್ಬೊಬ್ಬರು ಒಂದೊಂದು ದೇಶದಲ್ಲಿ ಒಂದೊಂದು ಕಾನೂನು ರಚನೆ ಮಾಡಿ ಎಲ್ಲರೂ ಕೂಡ ನರಳುತ್ತಾ ಇದ್ದಾರೆ. ಬದುಕ್ತಾ ಇದ್ದೀರಿ ಅಂತ ನಾನು ಹೇಳಲ್ಲ, ಯಾಕೆಂದರೆ ನೀವೆಲ್ಲರೂ ಕೂಡ ನರಳುತ್ತಾನೆ ಇದ್ದೀರಾ. ಯಾಕೆಂದರೆ ಕಾನೂನು ನಿಮಗೂ ಅವರು ಬರೆದಿರೋ ಕಾನೂನಿಗೆ ಯಾವ ಸಂಬಂಧವೂ ಇಲ್ಲ. ಯಾಕೆಂದರೆ ಈ ಪ್ರಕೃತಿಗೆ ಮತ್ತು ಜಗತ್ತಿಗೆ ಒಂದು ಕಾನೂನಿದೆ. ಆ ಕಾನೂನಿನ ಪ್ರಕಾರ ನಾವೆಲ್ಲರೂ ಬದುಕೋದಾದರೆ ನಮಗೆ ಒಂಥರ ನೆಮ್ಮದಿ ಇರುತ್ತೆ. ಇದು ನೆಮ್ಮದಿ ಇಲ್ಲದಿರುವ ಕಾನೂನು. ಕಷ್ಟ, ಯಾವ ಕಾನೂನಿದ್ರೂ ಕೂಡ ಕಷ್ಟ, ಪ್ರಾಬ್ಲಮ್ಗಳು, ಸಿಚುವೇಶನ್ಗಳು, ಕ್ರಿಟಿಕಲ್ ಸನ್ನಿವೇಶಗಳು ಎಲ್ಲ ಕೂಡ ನಾವು ಎದುರಿಸಲೇಬೇಕಾಗುತ್ತೆ. ಆ ಎದುರಿಸುವಾಗ ನಮಗೆ ಒಂದು ನಿಯತ್ತಿರುತ್ತೆ, ಏನು ಈ ಜಗತ್ತಿನ ಕಾನೂನು ಜೊತೆ ನಾವು ಬದುಕ್ತಾ ಇದ್ದೀವಿ ಅಂತ. ಆದರೆ ಯಾರೋ ಒಬ್ಬ ಮನುಷ್ಯ ಅವನ ಆಸೆ, ಅಂತಸ್ತಿಗೋಸ್ಕರ, ಅವನ ಒಂದು ತಲೆಮಾರುಗಳ ಉದ್ಧಾರಕ್ಕೋಸ್ಕರ ಮಾತ್ರ ಮಾಡಿರೋ ಕಾನೂನುಗಳನ್ನ ರಚನೆ ಮಾಡಿ, ಆ ಕಾನೂನನ್ನ ಇನ್ಯಾರೋ ಒಬ್ಬರ ಹೆಸರನ್ನ ಅದಕ್ಕೆ ಆ್ಯಡ್ ಮಾಡಿ, ಅವ್ರ ಕಾನೂನು, ಅದು ಅವ್ರು ಮಾಡಿದ ಕಾನೂನು ಅಂತೇಳಿ ಅವ್ರಿಗೊಂದಷ್ಟು ಜನದ ಬೆಂಬಲನ ಕೊಟ್ಟು, ಯಾವತ್ತೂ ಕೂಡ ಯಾವುದೇ ಕಾನೂನನ್ನ ಕೂಡ ನಾವು ಅಲ್ಲಾಡ್ಸೋಕ್ಕಾಗದಂಥ ಒಂದು ಕೆಲವು ವಿಚಾರಗಳನ್ನ ದೃಢ ಮಾಡಿ ಬಂದಿದ್ದಾರೆ. ಅಂದರೆ ಈ ಕಾನೂನನ್ನ ಯಾರು ಕೂಡ ಎದುರಿಸೋಂಗಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿಟ್ಟಿದ್ದಾರೆ. ಆದರೆ ಪ್ರತಿಯೊಬ್ಬ ಮನಸ್ಥಿತಿಗಳು, ಮನುಷ್ಯರು ಸೇರಿದರೆ ಇದೆಯಲ್ಲ, ಈ ಕಾನೂನು ಬದಲಾಯಿಸೋದು ನಮಗೆ ಒಂದು ದಿನದ ಕೆಲಸ ಅಷ್ಟೇ. ಆದರೆ ಯಾರು ಮನಸ್ಸು ಮಾಡಲ್ಲ. ಕಾರಣ ಏಕೆಂದರೆ ನಿಮಗೆಲ್ಲ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಆದರೆ ಕೆಲವು ವಿಚಾರಗಳನ್ನ ನಾನು ಹೇಳ್ತೀನಿ. ನಮ್ಮ ದೇಶದ IPC ಕಾನೂನು ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಅದೇ ಥರ ನೀವು KRPC ಕಾನೂನಲ್ಲಿ KRPC ಅಂತಲೂ ಕೂಡ ಇದೆ. ಆ ಕಾನೂನನ್ನು ನೀವು ಒಂದು ಸತಿ ಓದಿ ನೋಡಿ. ನೀನು ಏನು ತಪ್ಪು ಮಾಡಿದ್ರು ಕೂಡ ಅದರಿಂದ ನೀನು ಬಚಾವಾಗ್ಬೋದು.